ಮಣ್ಣಿನ ಹಣತೆಯಲ್ಲಿ ದೀಪದಿಂದ ದೀಪ ಹಚ್ಚುವ ಮೂಲಕ ಹಾಗೂ ನೀರು ತುಂಬಿ ನೀರ ಪೂಜೆ ಮೂಲಕ ಆರಂಭಿಸುವ ದೀಪಾವಳಿಯ 3 ದಿನದ ಹಬ್ಬ ಶುಭಾಶಯಗಳು. ಶ್ರೀ ಲಕ್ಷ್ಮೀದೇವಿ ತಮ್ಮ ಮನೆಯಲ್ಲಿ ವಾಸುವಿದ್ದು ಸುಖ, ಸಂತೋಷ, ಶಾಂತಿ, ನೆಮ್ಮದಿ, ಐಶ್ವರ್ಯ ತಮ್ಮೆಲ್ಲರಿಗೆ ನೀಡಲಿ ಅಂತ ಸಮಸ್ತ ಬಿಜಾಪುರ ಜನತೆಗೆ ನಾನು ಹಾರೈಸುತ್ತೇನೆ. ಮತ್ತು ವಿಶೇಷ ಬಿಜಾಪುರ ಜನತೆಯಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ನಮ್ಮ ಸಣ್ಣ ಮಕ್ಕಳೇನ ನಮ್ಮ ದೇಶದ ಭವಿಷ್ಯರಾಗಿರ್ತಾರೆ. ದಯಮಾಡಿ ಅವರಿಗೆ ಪಟಾಕ್ಷಿ ಹಾರಿಸೋ ಟೈಮ್ನಾಗ ತಾವು ಎಚ್ಚರಿಕೆ ಒಂದು ವಹಿಸಿ ಈ ಹಬ್ಬನ್ನು ಆಚರಣೆ ಮಾಡಬೇಕು. ಎಲ್ಲ ಬಿಜಾಪುರ ಜನತೆ ಹಾಗೂ ನಮ್ಮ ನಾಡಿನ ಜನತೆ ದೀಪಾವಳಿ ಹಬ್ಬದ ಪ್ರತಿಯೊಬ್ಬರು ಅದು ಆಚರಣೆ ಮಾಡುವಂಥ ಹಬ್ಬದ ಎಲ್ಲರಿಗೂ ದೇವರು ಚಲೋ ಮಾಡಲಿ, ದೇವರಿಗೆ ಒಳ್ಳೇದು ಮಾಡಲಿ, ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ಎಲ್ಲ ನಮ್ಮ ಬಿಜಾಪುರ ಜನತೆಗೆ ಎಲ್ಲ ಅನುಕೂಲ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಮತ್ತು ಎಲ್ಲ ಬಿಜಾಪುರಿನಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಬಾಂಧವರು ಕೂಡಿದ್ವಿ. ಪ್ರತಿ ದೀಪಾವಳಿದಂತೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಭವ್ಯ ಆಚರಣೆ ಮಾಡ್ಕೋತ ಬಂದೀವಿ. ಈಗಲೂ ಕೂಡ ಮಾಡೋಣ ಅಂತ ಹೇಳಿ ಇವತ್ತಿನ ದಿವಸ ಎಲ್ಲ ನಮ್ಮ ಬಿಜಾಪುರ ಜನತೆಗೆ, ನಮ್ಮ ರಾಜ್ಯದ ಜನತೆಗೆ ಮತ್ತು ನಮ್ಮ ನಾಡಿನ ಜನತೆಗೆ ಎಲ್ಲರಿಗೆ ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತಾ, ನಾ ತಮ್ಮೆಲ್ಲರಿಗೆ ಮಗದೊಮ್ಮೆ ಎಲ್ಲ ದೀಪಾವಳಿ ಬಗ್ಗೆ ಎಲ್ಲರಿಗೆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಎಲ್ಲರಿಗೆ ಸುಖ ಶಾಂತಿ ಕೊಳ್ಳಿ, ಎಲ್ಲರಿಗೆ ನೆಮ್ಮದಿ ಕೊಳ್ಳಿ, ಎಲ್ಲ ಆಯುಷು ಆರಾಮ ಕೊಳ್ಳಿ ಅಂತ ಹೇಳ ಇವತ್ತಿನ ದಿವಸ ನಾನು ದೀಪಾವಳಿ ಶುಭಾಶಯಗಳು ತಮ್ಮಲ್ಲಿ ಹೇಳ್ತೇನೆ. ನಾನು ಅಬ್ದುಲ್ ರಜಾಕ್ ಭರ್ತಿ ಅಂತ ಮಹಾನಗರ ಪಾಲಿಕೆ ಸದಸ್ಯರು, ವಾರ್ಡ್ ನಂಬರ್ 34. ಯಾಕಂದರೆ ನಾನು ಒಂದು ಶಿಕ್ಷಣ ಪ್ರೇಮಿ. ನಮ್ಮ ಮಕ್ಕಳ ಭವಿಷ್ಯ ಅಷ್ಟೇ ಇಂಪಾರ್ಟೆಂಟ್ ಅಂದರೆ ನಮ್ಮ ಮಕ್ಕಳಿಗೆ ಜರ ಪಟಾಕಿಯಿಂದ ದೂರದಿಂದ ಆಚರಣೆ ಮಾಡಿಸುವ ಸಲುವಾಗಿ ತಾವೆಲ್ಲರೂ ಪ್ರಯತ್ನ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿ ಮಾಡಿ.